ಹೆಲೋ ಫ್ರೆಂಡ್ಸ್, ನಾನು ಗಗನ ಅಂತ ಹೇಳಿ ನಾನು MSc ಬಾಟ್ನಿ ಮಾಡಿದ್ದೀನಿ. ನಾನಿವತ್ತೊಂದು ಪುಟ್ಟ ಕತೆ ಹೇಳೋಕ್ಕೆ ಹೊರಟಿದ್ದೀನಿ. ಒಂದು ದೊಡ್ಡ ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ಕಾಡು ಬೆಕ್ಕಿರುತ್ತೆ. ಆಮೇಲಿಂದ ಅಲ್ಲಿ ಎಷ್ಟೊಂದು ಇಲಿಗಳು ವಾಸವಾಗಿರ್ತದೆ. ಆ ಕಾಡು ಬೆಕ್ಕು ಏನು ಮಾಡ್ತಿರುತ್ತೆ ಅಂತಂದರೆ, ಪ್ರತಿದಿನವೂ ಒಂದೊಂದು ಇಲಿಗಳನ್ನ ಬೇಟೆಯಾಡಿ ಲಬಕ್ಕೆ ಅಂತ ಹಿಡ್ಕೊಂಡು ಗಬಕ್ಕನ್ನೇ ಬಾಯಿಗೆ ಹಾಕ್ಕೊಂಡು ಗುಳುಮ್ ಅಂತ ನುಂಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಿರುತ್ತೆ, ಪ್ರತಿದಿನವೂ ಹೀಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರುತ್ತೆ. ಒಂದೊಂದು ಇಲಿಗಳನ್ನ ಬೇಟೆಯಾಡೋದು, ಗುಳುಮ್ ಅಂತ ನುಂಗೋದು, ಈ ಥರ ತಿನ್ನೋದು ಮಾಡ್ತಾ ಇರುತ್ತೆ. ಹೀಗೆ ಏನಾಗುತ್ತೆ, ದಿನ ಕಳೀತಾ ಇದ್ದಂಗೆ ಈ ಕಾಡು ಬೆಕ್ಕಿಗೆ ಏನಾಗುತ್ತೆ ಅಂತಂದರೆ ವಯಸ್ಸಾಗ್ಬಿಡುತ್ತೆ. ವಯಸ್ಸಾದಾಗ ಅದಕ್ಕೆ ಬೇಟೆ ಆಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ಇಲಿಗಳು ಯಾಕಂದರೆ ಕೈಗೆ ಸಿಗೋದಿಲ್ಲ ಆಗ ವಯಸ್ಸಾಗಿದ್ದಾಗ. ಆಮೇಲೆ ಏನು ಮಾಡುತ್ತೆ, ಏನಾದರೂ ಉಪಾಯ ಮಾಡಬೇಕಲ್ಲ ಅಂತ ಹೇಳಿ ಈ ಕಾಡಬೇಕು ಒಂದು ಸ್ವಾಮೀಜಿ ವೇಷ ಹಾಕ್ಕೊಂಡು ಬರುತ್ತೆ, ಸಾಧುವಿನ ವೇಷ. ಆ ಸ್ವಾಮೀಜಿ ವೇಷ ಹಾಕ್ಕೊಂಡ್ಬಂದ್ಬಿಟ್ಟು ಒಂದು ಬಂಡೆಕಲ್ ಮೇಲೆ ನಿಂತ್ಕೊಂಡು ಒಂದು ಜಪಮಣಿ ಹಿಡ್ಕೊಂಡು ಮಿಯಾವ್ 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 ಅಂತ ಕಣ್ಣು ಮುಚ್ಕೊಂಡು ಮಂತ್ರ ಹೇಳ್ತಾ ಇರುತ್ತೆ. ಆಗ ಅಲ್ಲೇ ಇದ್ದ ಇಲಿಗಳು ಆ ಕಾಡಬೇಕನ್ನ ನೋಡುತ್ತೆ. ಇದು ಯಾವುದೋ ಸ್ವಾಮೀಜಿ ಬಂದಿದ್ದಾರೆ, ಮಿಯಾವ್ ಮಿಯಾವ್ ಅಂತ ಬಂಡೆಕಲ್ ಮೇಲೆ ನಿಂತ್ಕೊಂಡು ಮಂತ್ರ ಹೇಳ್ತಿದ್ದಾರೆ, ನನ್ನ ಹತ್ರ ಹೋಗಿ ಮುಟ್ಟದೆ ಸ್ನೇಹಿತರೆ. ಆದರೂ ಕಾಡಬೇಕು ಏನು ಮಾಡಲಿಲ್ಲ ಅಂತ ಹೇಳ್ತಾರೆ. ಹೌದಾ, ಏನು ಮಾಡಲಿಲ್ವಾ, ಆಯಿತು ಎಲ್ಲರೂ ಸೇರಿ ಸ್ವಾಮೀಜಿ ಹತ್ರ ಹೋಗೋಣ ಅಂತ ಮಾತಾಡಿಕೊಂಡು ಎಲ್ಲ ಇಲಿಗಳು ಬರುತ್ತೆ. ಬಂದಾಗ ಈ ಕಾಡಬೇಕು ಹೇಳುತ್ತೆ, ಸ್ವಾಮೀಜಿ ವೇಷ ಹಾಕ್ಕೊಂಡಿರೋಬೇಕು, ಪ್ರತಿದಿನವೂ ಪೂಜೆ ಇರುತ್ತೆ, ಆ ಗುಹೆ ಒಳಗೆ ಒಂದೊಂದೇ ಇಲಿಗಳು ಬರಬೇಕು ಅಂತ ಹೇಳುತ್ತೆ. ಅವಾಗ ಏನಾಗುತ್ತೆ ಅಂತ ಅಂದರೆ, ಒಂದೊಂದೇ ಇಲಿಗಳು ಪ್ರತಿದಿನ ಹೋಗಲಿಕ್ಕೆ ಶುರು ಮಾಡುತ್ತೆ. ಆದರೆ ಕೊನೆಯದಾಗಿ ಹೀಗೆ ದಿನ ಕಳೀತಿದ್ದಂಗೆ ಈ ಇಲಿಗಳಿಗೆ ಅನುಮಾನ ಶುರು ಆಗುತ್ತೆ. ಬರೀ 4 ಇಲಿಗಳು ಉಳಿದಿರ್ತವೆ. ಆ 4 ಇಲಿಗಳು ತಮ್ಮಲ್ಲೇ ಮಾತಾಡಿಕೊಂಡು, ಅಯ್ಯೋ ಹೋಗಿದ್ದ ಇಲಿಗಳು ಯಾವುದು ಬರಲಿಲ್ವಲ್ಲ ವಾಪಸ್ಸು ಅಂತ ಹೇಳಿಬಿಟ್ಟು, ಏನಾಗಿದೆ ನೋಡಲೇಬೇಕಲ್ಲ ನಾವು ಅಂತ ಹೇಳಿ ಆ ಇಲಿಗಳು ಬಿಲ ತೋಡ್ಕೊಂಡು ಆ ಗುಹೆ ಇರುತ್ತಲ್ಲ, ಆ ಗುಹೆ ಮೂಲಕ ಹೋಗುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಆ ಇಲಿಗಳಿಗೆ ತುಂಬ ಭಯ ಆಗಿಬಿಡುತ್ತೆ. ಈ ಮಂತ್ರವಾದಿ ಮೀನ್ಸ್ ಸ್ವಾಮೀಜಿ ವೇಷ ಹಾಕ್ಕೊಂಡಿರುತ್ತಲ್ಲ, ಈ ಬೆಕ್ಕೆ ಏನು ಮಾಡ್ತಿರುತ್ತೆ ಅಂದರೆ, ಆ ಇಲಿಗಳನ್ನೆಲ್ಲ ತಿಂದು ಮೂಳೆಗಳನ್ನ ಒಂದು ಕಡೆ ಗುಡ್ಡೆ ಹಾಕಿರುತ್ತಂತೆ. ಆವಾಗ ಭಯ ಆಗಿಬಿಟ್ಟು, ಹೇಗಾದರೂ ಈ ಬೆಕ್ಕಿಗೆ ಪಾಠ ಕಲಿಸ್ಬೇಕಲ್ಲ ನಾವು ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪುಟ್ಟದು ಇಲಿ ಮರಿಗಳನ್ನ ಮಾಡಿಬಿಟ್ಟು ಅದರಲ್ಲಿ ಗಮ್ ಹಾಕಿ ತಂದುಕೊಡುತ್ತೆ ಸ್ವಾಮೀಜಿಗೆ. ತಗೊಳ್ಳಿ ಸ್ವಾಮೀಜಿ, ನಿಮಗೆ ಅಂತಲೇ ತಂದಿದ್ದೀವಿ ಅಂತ ಹೇಳಿಬಿಟ್ಟು ತಗೊಂಡೋಗಿ ಆ ಸ್ವಾಮೀಜಿಗೆ ಕೊಡುತ್ತೆ. ಆವಾಗ ಏನು ಮಾಡುತ್ತೆ, ಆ ಸ್ವಾಮೀಜಿ ತಿಂದ ತಕ್ಷಣ ಬಾಯಿ ಗಪ್ ಅಂತ ಕಚ್ಕೊಂಡ್ಬಿಡುತ್ತೆ. ಆವಾಗ ಅಯ್ಯೋ, ಈ ಇಲಿಗಳು ತುಂಬ ಚಾಣಾಕ್ಷ ಇದ್ದಾವೆ, ಇದರಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳಿ ಈ ಸ್ವಾಮೀಜಿ ಬೆಕ್ಕು ಆ ಕಾಡಿಂದ ಆಚೆ ಹೊರಟುಬಿಡುತ್ತೆ. ಅದಕ್ಕೆ ನಾವು ಇಲಿಗಳ ಥರ ಇರಬೇಕು, ಅಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಇದೇ ಈ ಕಥೆಯ ನೀತಿಯಾಗಿರುತ್ತೆ. ಸೊ ನಿಮಗೆಲ್ಲ ಈ ಕತೆ ಹೇಗೆ ಅನಿಸ್ತು ಮಕ್ಕಳ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.